ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆರಿಯಮ್ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮ್ಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಸಾಧಾರಣ ಮಳೆ ಬೀಳುವ ಪ್ರದೇಶದಲ್ಲಿ ಏಲಕ್ಕಿ ಕೃಷಿಯಲ್ಲಿ ಅಧಿಕ ಇಳುವರಿ ತೆಗೆಯುತ್ತಿರುವ ಜೊತೆಯಲ್ಲಿ ಏಲಕ್ಕಿ ಗಿಡದ ಕಂದಿನ ಮಾರಾಟದಿಂದ ವಾರ್ಷಿಕ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿರುವ ರೈತನ ಬಗ್ಗೆ. ಸ್ನೇಹಿತರೆ, ಕೊಡಗು ಹಾಸನ ಜಿಲ್ಲಾ ಗಡಿ ಭಾಗದಲ್ಲಿರುವ ದೊಡ್ಡ ಬಿಳಹ ಗ್ರಾಮದ ರೈತ ತೀರ್ಥನಂದ್ ಅವರು ಪ್ರತ್ಯೇಕವಾಗಿ 2 ಎಕರೆ ತೋಟದಲ್ಲಿ ಕೇರಳ ತಳಿಯ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿಯನ್ನು ಬೆಳೆದಿದ್ದಾರೆ. ತೀರ್ಥನಂದ್ ಅವರು 4 ವರ್ಷದ ಹಿಂದೆ ರೋಬಿಸ್ಟಾ ಕಾಫಿ ಗಿಡವನ್ನು ಕಡಿದು ತೆರವುಗೊಳಿಸಿ ಇದರಲ್ಲಿ ಏಲಕ್ಕಿ ಗಿಡವನ್ನು ನೆಟ್ಟಿದ್ದರು. ತೀರ್ಥನಂದ್ 3 ವರ್ಷದಿಂದ ಏಲಕ್ಕಿ ಫಸಲನ್ನು ತೆಗೆಯುತ್ತಿದ್ದಾರೆ. ನೆಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ ತಳಿಯ ಗಿಡ ಸುಮಾರು 10 ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತದೆ. ಈ ತಳಿಯ ಏಲಕ್ಕಿಯನ್ನು ಸಾಧಾರಣ ಮಳೆಯಾಗುವ ಪ್ರದೇಶಗಳಲ್ಲಿ ಬೆಳೆಯಬಹುದು. ಆದರೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆದರೆ ಇಳುವರಿ ಕಡಿಮೆಯಾಗ್ತದೆ. ಈ ತಳಿಯ ಏಲಕ್ಕಿಯನ್ನು ವಾರ್ಷಿಕ 60ರಿಂದ 70 ಇಂಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬೆಳೆದರೆ ಅಧಿಕ ಇಳುವರಿ ತೆಗೆಯಬಹುದು. ಸ್ನೇಹಿತರೆ, ತೀರ್ಥನಂದ್ ಅವರು ತಿಂಗಳಿಗೊಮ್ಮೆ ಏಲಕ್ಕಿ ಫಸಲನ್ನು ತೆಗೆಯುತ್ತಾರೆ. ಪ್ರತಿಯೊಂದು ಗಿಡದಿಂದ 2ರಿಂದ 3 ಕೆಜಿಯಷ್ಟು ಫಸಲು ತೆಗೆಯುತ್ತಾರೆ. ಈ ಮೂಲಕ ತೀರ್ಥನಂದ್ ವಾರ್ಷಿಕ 8ರಿಂದ 10 ಕ್ವಿಂಟಾಲ್ನಷ್ಟು ಏಲಕ್ಕಿ ಫಸಲನ್ನು ತೆಗೆಯುತ್ತಾರೆ. ಇದರಿಂದ ವಾರ್ಷಿಕ ತೋಟದ ನಿರ್ವಹಣೆ ವೆಚ್ಚ ಕಳೆದು 8 ಲಕ್ಷ ರೂಪಾಯಿಗಳಷ್ಟು ಆದಾಯವನ್ನು ಗಳಿಸುತ್ತಿದ್ದಾರೆ. ಸ್ನೇಹಿತರೆ, ತೀರ್ಥನಂದ್ ಅವರು ಏಲಕ್ಕಿ ಗಿಡದ ಕಂದನ್ನು ತೆಗೆದು ಮಾರಾಟ ಮಾಡ್ತಾರೆ. ಇದರಿಂದಲೇ ವಾರ್ಷಿಕ 5ರಿಂದ 6 ಲಕ್ಷ ರೂಗಳಷ್ಟು ಆದಾಯವನ್ನು ಗಳಿಸುತ್ತಿದ್ದಾರೆ. ತೀರ್ಥನಂದ್ ಬೇಸಿಗೆಯಲ್ಲಿ ಏಲಕ್ಕಿ ಗಿಡಗಳಿಗೆ ಹನಿ ನೀರಾವರಿ ಮೂಲಕ ಏಲಕ್ಕಿ ತೋಟವನ್ನು ನಿರ್ವಹಣೆ ಮಾಡುತ್ತಾರೆ. ಪೋಷಕರು ತನ್ನ ಮಕ್ಕಳನ್ನು ನೋಡಿಕೊಳ್ಳುವಂತೆ ತೋಟದಲ್ಲಿ ಏಲಕ್ಕಿ ಗಿಡವನ್ನು ನಿರ್ವಹಣೆ ಮಾಡುವ ಮೂಲಕ ತೀರ್ಥನಂದ್ ಅವರು ಏಲಕ್ಕಿ ಕೃಷಿಯಿಂದ ಹೆಚ್ಚಿನ ಇಳುವರಿ ಮತ್ತು ಆದಾಯವನ್ನು ಗಳಿಸುತ್ತಿದ್ದಾರೆ. ಸ್ನೇಹಿತರೆ, ನಾವೀಗ ತೀರ್ಥನಂದ್ ಅವರ ಏಲಕ್ಕಿ ತೋಟವನ್ನು ನೋಡಿಕೊಂಡು ಹೋಗಿ ಬರೋಣ. ಹಾಂ ಹಾಂ ಇಲ್ಲೆಲ್ಲ ಮುದ್ದೋಗ್ಬಿಟ್ಟು ಕಚ್ಕೊಳ್ಳಿಲ್ಲ. ಸರ್, ಎಷ್ಟು ಎಕರೆ ಇದೆ ಇದೆ ಏಲಕ್ಕಿ? ಸಪ್ರೇಟ್ ಏಲಕ್ಕಿ ಅಲ್ಲ? ಎಷ್ಟು ಟೈಮ್ ಆಯಿತು ಗಿಡ ನೆಟ್ಟು? 6 ವರ್ಷ. ಹಾಂ, ಫಸಲಿಗೆ ಬಂದು ಎಷ್ಟು ವರ್ಷ ಆಯಿತು? 4 ವರ್ಷದಿಂದ ಫಸಲು ಕೊಡ್ತೀವಿ. ಫಸಲು ಎಷ್ಟು ಕೊಡುತ್ತೆ ಒಂದು ಗಿಡ? ಒಂದು ಅಂದಾಜು ಒಂದೊಂದು 2ರಿಂದ 3 kg ಒಂದೊಂದು ಗಿಡ. ಮ್ಯಾಕ್ಸಿಮಮ್ 1 kg ಅಂತೂ. ಕೊಯ್ಲು ಫಸಲು ವರ್ಷದ ಎಷ್ಟು ಕೊಯ್ತೀರಾ? ದೊಡ್ಡ 8 ಇದು ಯಾವ ತಳಿ ಇದು? ನೆಲ್ಯಾಣಿ ಗ್ರೀನ್ ಗೋಲ್ಡ್. ಹಾಂ ಹಾಂ, ಹೊಸ ತಳಿನ ಅಲ್ಲ ಹಳೆ? ಹೊಸದು, ಕೇರಳ ತಳಿ. ಇದು ಫಸಲಿಗೆ ಹೋಗ ಇನ್ನೆಷ್ಟು ಟೈಮ್ ಬೇಕು? ಇನ್ನು
ಇನ್ನೊಂದು ಒಂದೂವರೆ ತಿಂಗಳು ಇನ್ನು 1 ತಿಂಗಳಲ್ಲಿ ಬರುತ್ತೆ ಇದು. ಹಳೆದು ಒಂದು ಕುಯ್ಬೇಕು ಇವಾಗ. ಹ್ಞೂ ಹ್ಞೂ ಇದು 20 ಒಂದ್ಸರಿ ಕುಯ್ತಿದ್ದೆ. ಹ್ಞೂ ಹ್ಞೂ ಬಟರ್ ಫ್ರೂಟ್ ಎಷ್ಟಿದೆ? ಬಟ್ ಒಂದು 100 ಮರ ಇದೆ. 100 ಮರನಾ? ಹಾಂ. ಅದಕ್ಕೆ ಸಪ್ರೇಟ್ ಮೇಂಟೆನೆನ್ಸ್ ಮಾಡ್ತೀರಲ್ಲ? ಅದಕ್ಕೇನು ಮಾಡಲ್ಲ, ಮಾಮೂಲಿ. ಹಾಂ ಹಾಂ. ಅದೇನು ಬರೀ ಬೀಜ ಹಾಕಿ ಬಂದು ಹಾಕಿರೋದು. ಹಾಂ ಹಾಂ. ಅದೆಲ್ಲ ಫಸಲಿ ಕೊಡ್ತಾ ಉಂಟಲ್ಲ? ಫಸ್ಟ್ ಒಂದು ಕಳೆದ 1.5 ಲಕ್ಷ ಸಿಕ್ಕಿತ್ತು. 1.5 ಲಕ್ಷ. ಇವತ್ತು ಸ್ವಲ್ಪ ಕ್ರಾಪ್ ಕಮ್ಮಿ. ಹಾಂ ಹಾಂ. ದೊಡ್ಡ ಬಿಳ. ಹಾಂ ಹಾಂ. ನೀವು ಇಲ್ಲಿ ಏಲಕ್ಕಿ ಬೆಳೆ ಮಾಡಿದ್ರೆ ಈಗ ನೀವು ಎಷ್ಟು ಎಕರೆ ಇಲ್ಲಿ ಏಲಕ್ಕಿ? 2 ಎಕರೆ ಇದೆ. 2 ಎಕರೆ ಇದೆ. ಹಾಂ ಹಾಂ. ಎಷ್ಟು ವರ್ಷ ಆಯಿತು ಗಿಡ ನೆಟ್ಟು? ಇದು 6 ವರ್ಷ ಆಯಿತು. 6 ವರ್ಷದ ಗಿಡಗಳು. ಹಾಂ ಹಾಂ. ಯಾವ ತಳಿ ಸರ್ ಇದು? ಇದು ನೆಲ್ಯಾಣಿ ಗೋಲ್ಡ್ ಗ್ರೀನ್ ಇದು ಕೇರಳ ತಳಿ ಇದು. ಹಾಂ. ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಕಾಫಿ ಮಧ್ಯ ನಡುವೆ ಏಲಕ್ಕಿಯನ್ನು ಹಾಕ್ತಾರೆ. ನೀವು ಈ ಸಪ್ರೇಟ್ ಏಲಕ್ಕಿಯನ್ನು ಹಾಕಿದ್ರಿ? ಕಾಫಿ ಬರಲ್ಲ ಏಲಕ್ಕಿ. ಹಾಂ, ಏಲಕ್ಕಿ. ನಂದು ಕಾಫಿ ರೋಬಸ್ಟ ಹಾಕಿ ರೋಬಸ್ಟ ತೆಗೆದು ಮತ್ತೆ ಕಾಫಿ ಏಲಕ್ಕಿ ಹಾಕಿರೋದು. ನೀವು ಕಾಫಿ ತೆಗ್ದಿರಿ ಅಂತ ಹೇಳಿದಿರಲ್ಲ ರೋಬಸ್ಟನ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದರೆ ಏಲಕ್ಕಿ ಬೆಟರ ನಿಮಗೆ? ಏಲಕ್ಕಿ ಬೆಟರ್. ಏಲಕ್ಕಿನ ಬೆಟರು. ಹಾಂ. ಎಷ್ಟು ವರ್ಷದಲ್ಲಿ ಫಸಲಿಗೆ ಬರುತ್ತೆ ಇದು? ಇದು 2 ವರ್ಷಕ್ಕೆ ಬರುತ್ತೆ. ನಿಮಗೆ ಟೋಟಲ್ ಒಂದು ಗಿಡದಲ್ಲಿ ಎಷ್ಟು ಬರುತ್ತೆ? ಇದು 6 ಅಡಿ ಗಿಡ ಅಂತ ನೀವು ಹೇಳಿದ್ರಿ ಅಲ್ವಾ? ಅಲ್ಲ, ಇದು 10 ಅಡಿ. 10 ಅಡಿ ಗಿಡ ಇದು. ಹಾಂ ಹಾಂ. ಅಂತೂ 9 ಅಡಿಗೆ ಹಾಕಿದ್ದೀನಿ ಇದು. ಹಾಂ. ಎಷ್ಟು ಕೆ ಜಿ ಫಸಲು ಬರುತ್ತೆ? 1 ರಿಂದ 3 kg ವರೆಗೂ ಬರುತ್ತೆ ನಾವು ಇದು ಮಾಡಿರೋದು. ಎಷ್ಟು ಅವಧಿಯಲ್ಲಿ ಕುಯ್ಬೋದು ಅದನ್ನು? ಇದು ಒಂದು 8 ತಿಂಗಳು 9 ತಿಂಗಳು. ಈ ಟೋಟಲ್ ನಿಮಗೆ ಇಲ್ಲಿ ಎಷ್ಟು ಕೆ ಜಿ ವಾರ್ಷಿಕ ಅಂದರೆ ನೀವು ಎಷ್ಟು 3 ಹಂತದಲ್ಲಿ ಏನು ಕುಯ್ತೀರಾ ನೀವು, ಹೇಗೆ? ಇಲ್ಲ, ತಿಂಗಳಿಗೆ ಒಂದು ಸರಿ. ತಿಂಗಳಿಗೆ ಒಂದು ಸರಿ ಕುಯ್ತೀರಿ. ಓಕೆ. ಟೋಟಲ್ ಎಷ್ಟು ನಿಮಗೆ ಕೆ ಜಿ ಅದರಲ್ಲಿ ಸಿಗುತ್ತೆ ನಿಮಗೆ? ಹೆಚ್ಚು ಒಂದು 70-80 kg ಸಿಗುತ್ತೆ. 70 ರಿಂದ 80 kg 80 ಸಿಗುತ್ತೆ. kg, 100 kgನೂ ಉಂಟು. ಹಾಂ ಹಾಂ ಹಾಂ. ಏಲಕ್ಕಿ ಬೆಳೆಯೋರಿಗೆ ನೀವು ಏನೇ ಹಾಕಿ ಇಷ್ಟಪಡ್ತೀರಾ? ಏಲಕ್ಕಿ ಬೆಳೆ ಬಂದು ಮೇಂಟೆನೆನ್ಸ್ ಜಾಸ್ತಿ ಮಾಡಬೇಕು. ಹಾಂ. ಸ್ವಲ್ಪ ರಿಸ್ಕ್ ಜಾಸ್ತಿ. ಹಾಂ ಇದನ್ನು ಮಕ್ಕಳನ್ನ ನೋಡ್ಕೋಬೇಕು. ಹಾಂ ಹಾಂ ಎನಿ ಟೈಮು ಜೊತೆ ಇರಬೇಕು. ಇದಕ್ಕೆ ಹಾಂ ಹಾಂ. ಗೊಬ್ಬರ 3 ಸ್ಪ್ರೇ ಆದರೆ ನಡೀತೆ. ಇದಕ್ಕೆ 20-25 ದಿವಸಕ್ಕೊಂದು ಸ್ಪ್ರೇ ಮಾಡಲೇಬೇಕು, ಹೇಳಬೇಕು. ತಿಂಗಳೊಳಗೆ ಒಂದು. ಇದು ಮತ್ತೆ ಬೇಸಿಗೆಲಿ ಹಾಂ. ಮತ್ತು ಈ ಏಲಕ್ಕಿಯ ನಡುವೆ ಬೇರೆ ಇನ್ನೇನಾದರೂ ಬೆಳೆದಿದ್ರೆ? ಬೇರೆ ಏನಾದರೂ ಬೆಳೆಯೋಕ್ಕಾಗಲ್ಲ. ಹಾಂ ಹಾಂ. ಏನೋ ಅಡಕೆ ಒಂದು ಹಾಕ್ಬೋದು. ಹಾಂ ಹಾಂ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.